ಆಧ್ಯಾತ್ಮಿಕ ಉನ್ನತಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಯತ್ನ ಪಡುವವರೆಲ್ಲರೂ ಏಕೆ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ ಎಂಬುದನ್ನು ಅರಿಯಲು ಪ್ರಯತ್ನಿಸಿದಾಗ ಬಹಳ ಮುಖ್ಯವಾಗಿ ಜ್ಞಾನ ಮತ್ತು ವಿಜ್ಞಾನ ಅತಿ ಅವಶ್ಯಕ ಎಂದು ಕಂಡುಬರುತ್ತದೆ. ಆಧ್ಯಾತ್ಮಿಕ ಜೀವನಕ್ಕೆ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳುವುದು ಮತ್ತು ಅನುಭವಿಸುವುದು ಬಹಳ ಮುಖ್ಯ. ಆಧ್ಯಾತ್ಮಿಕ ಉನ್ನತಿಗೆ 1000 ಜನರಲ್ಲಿ ಒಬ್ಬರು ಮಾತ್ರ ಉನ್ನತಿಗೆ ಪ್ರಯತ್ನ ಮಾಡುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಎಲ್ಲೋ ಕೆಲವರು ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರಯತ್ನಿಸುತ್ತಾರೆ. ಈ ರೀತಿ ಪ್ರಯತ್ನಿಸುವ ಸಿದ್ಧರಲ್ಲೂ ಕೆಲವರು ಮಾತ್ರ ಭಗವಂತನನ್ನು ಯಥಾರೂಪವಾಗಿ ಅರಿಯುತ್ತಾರೆ. ಅನೇಕರು ಆಧ್ಯಾತ್ಮಿಕ ಜೀವನಕ್ಕೆ ಆಕರ್ಷಿತರಾಗಿ ಬರುತ್ತಾರೆ. ಕೆಲವರು ಸ್ವಲ್ಪ ಮನಃಶಾಂತಿಯನ್ನು ಪಡೆದು ಅಷ್ಟರಲ್ಲೇ ತೃಪ್ತರಾಗಿ ಸಾಧನೆಯನ್ನು ಬಿಟ್ಟು ಬಿಡುತ್ತಾರೆ. ಮತ್ತೆ ಕೆಲವರು ಇತರರಿಗೆ ಬೋಧಿಸುವುದರಲ್ಲೇ ಮಗ್ನರಾಗಿ ಆದರ್ಶವನ್ನು ಮೆರೆಯುತ್ತಾರೆ. ಇನ್ನೂ ಕೆಲವರು ಬೌದ್ಧಿಕ ತೃಪ್ತಿಯನ್ನು ಪಡೆದು ಮುಂದುವರಿಯುವುದೇ ಇಲ್ಲ. ಈ ಶಾಂತಿ, ತೃಪ್ತಿ ಮುಂತಾದವುಗಳೆಲ್ಲ ಆಧ್ಯಾತ್ಮಿಕ ಯಾತ್ರೆಯ ಮಧ್ಯದಲ್ಲಿ ದೊರೆಯುವ ತಂಗುದಾಣಗಳಿದ್ದಂತೆ. ಆದರೆ ತಂಗುದಾಣವೇ ಯಾತ್ರೆಯ ಗುರಿಯಲ್ಲ. ರನ್ನಿಂಗ್ ರೇಸ್ನಲ್ಲಿ ಅನೇಕರು ಓಡಿದರೂ ಗುರಿಯನ್ನು ಮುಟ್ಟುವರು ಒಬ್ಬರೋ ಇಬ್ಬರು ಮಾತ್ರ. ಈ ರೀತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಮಗೆ ಜ್ಞಾನ ಅತಿ ಅವಶ್ಯಕವಾಗಿರುವುದು. ಜ್ಞಾನದ ಜೊತೆ ವಿಜ್ಞಾನವೂ ಕೂಡ ಒಂದು ಬಹಳ ಮುಖ್ಯವಾದ ಸಂಗತಿಯಾಗುವುದು. ಈ ರೀತಿ ನಾವು ಜ್ಞಾನ ವಿಜ್ಞಾನಗಳನ್ನು ಅರಿತು ಜ್ಞಾನ ವಿಜ್ಞಾನಗಳನ್ನು ಅನುಭವಕ್ಕೆ ತಂದುಕೊಂಡು ಪ್ರಯತ್ನ ಮಾಡಿದಲ್ಲಿ ಆಧ್ಯಾತ್ಮಿಕ ಉನ್ನತಿ ನಮಗೆ ಲಭಿಸುವುದು. ಕೇವಲ ಮಧ್ಯದಲ್ಲಿ ಸಿಗುವ ಶಾಂತಿ ಅಥವಾ ಬೌದ್ಧಿಕ ತೃಪ್ತಿ, ಮನಃಶಾಂತಿ ಇವುಗಳನ್ನೇ ನಾವು ಪರಿಪೂರ್ಣವಾದ ಆಧ್ಯಾತ್ಮಿಕ ಉನ್ನತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಎಂದು ನಾವು ತಪ್ಪು ಗ್ರಹಿಸದೆ ಉನ್ನತಿಗಾಗಿ ಪ್ರಯತ್ನಿಸೋಣ. ಸಾಧನೆಯಲ್ಲಿ ನಿರಂತರವಾಗಿ ಸಾಗೋಣ. ಸಾಧನೆ ಎಂಬುದು ಒಂದು ಸಾಗರವಿದ್ದಂತೆ. ಇದು ಕೇವಲ ಒಂದು ನದಿ ಅಥವಾ ಕೆರೆ ರೀತಿಯಲ್ಲಿ ನಾವು ಕಾಣದೆ ನಾವು ಸಾಗರದಲ್ಲಿ ಈಜೋಣ. ಆಧ್ಯಾತ್ಮಿಕ ಉನ್ನತಿಗೆ ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಸಾಧನೆಗೆ ಜ್ಞಾನವನ್ನು ಪಡೆದು ಉನ್ನತಿಗೆ ಪ್ರಯತ್ನ ಪಡೋಣ. ಓಂ ನಮಃ ಶಿವಾಯ್.